ಹೊಸನಗರ ತಾಲೂಕಿನ ಮುಡುಗೊಪ್ಪ ಗ್ರಾಮದ ನಗರ ಹೆಣ್ಣುಮಕ್ಕಳ ಶಾಲೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಗೋವಾ ಚಾರ್ಟರ್ಡ್ ಅಕೌಂಟೆಂಟ್ ಗಂಗಾಧರ್ ಶಾನುಭಾಗಿಯವರು 60,000 ರು ಮೌಲ್ಯದ ಕಂಪ್ಯೂಟರ್ ಹಾಗೂ ಗ್ರೀನ್ ಬೋರ್ಡ್ ಹಾಗೂ ಡಯಾಸ್ ಅನ್ನು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗೆ ಕೊಡುಗೆಯಾಗಿ ನೀಡಿದರು. ಕಳೆದ ವರ್ಷ ಸುಮಾರು 90,000 ರು ಮೌಲ್ಯದ 2 ಸ್ಮಾರ್ಟ್ ಟಿವಿಯನ್ನು ಸಹ ಇವರು ದೇಣಿಗೆಯಾಗಿ ನೀಡಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಈ ಕಾರ್ಯಕ್ರಮದಲ್ಲಿ ಸಾಹಿತಿ ಅಬ್ರಹಂ ಮಠ್ ಹಾಗೂ ಪಂಡಿತ್ ತಜ್ಞ ಚಕ್ರವಾಕ ಸುಬ್ಬಣ್ಣ ಮತ್ತು ನಗರ ಮಸೀದಿ ಗುರುಗಳಾದ ಅಶ್ರಫ್ ಇವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಮೇಶ್ ಚಿಕ್ಕಪೇಟೆ ವಹಿಸಿದ್ದರು. ನೋಡ್ರಿ, ಒಂದು ಗ್ರಾಮೀಣ ಶಾಲೆಗೆ ಇಷ್ಟೊಂದು ಉದಾರವಾಗಿ ದೇಣಿಗೆ ಇಲ್ಲಿ ನೀಡುತ್ತಿದ್ದಾರೆ ಎಂದರೆ ಇವರ ಸಮಾಜಮುಖಿ ಕಾರ್ಯವನ್ನು ಎಲ್ಲರೂ ಶ್ಲಾಘಿಸಲೇಬೇಕು ಕಣ್ರಿ. ಇದು ಗ್ರಾಮೀಣ ಶಾಲೆಗೆ ಇವರ ದೇಣಿಗೆ ನಾವಿಲ್ಲಿ ತೋರಿಸ್ತಿದ್ದೇವೆ. ಶಾಲೆಗೆ ಏನಾದರೂ ಮಕ್ಕಳಿಗೋಸ್ಕರ ಏನಾದರೂ ಅದು ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಸಹ ನಿಮ್ಮ ಹಾಗೆ ಮಕ್ಕಳಾಗಿದ್ದೇವೆ. ಆ ಥರ ನಮಗೂ ಕೂಡ ಏನೂ ವ್ಯವಸ್ಥೆ ಇಲ್ಲಾಗಿತ್ತು. ನಾವು ಸಣ್ಣವರಿರ್ಬೇಕಾದ್ರೆ ನಮಗೆ ಚಪ್ಪಲಿ ಸಹ ಇಲ್ಲ. ಈಗ ಎಲ್ಲರಿಗೆ ಸಮವಸ್ತ್ರ ಎಲ್ಲ ಕೊಡ್ತಾರೆ. ಎಲ್ಲ ಶಿಕ್ಷಣದಲ್ಲಿ ಬಹಳ ಬದಲಾವಣೆ ಆಗಿದೆ. ಈ ಥರ ಬದಲಾವಣೆಯಲ್ಲಿ ಈ ಬದಲಾವಣೆ ಆಗ್ತಾ ಹೋಗಿದ್ದು ಆ ಥರ ನಾವು ನಮ್ಮ ವಿಚಾರ ಮತ್ತು ಧ್ಯೇಯವು ಆ ಥರ ಆಗ್ತಾ ಹೋಗಬೇಕು. ಅದರ ಸಲುವಾಗಿ ನಾನೊಬ್ಬ ದಾನಿ ಅಲ್ಲ, ಬಹಳ ಜನ ದಾನಿಯರಿದ್ದಾರೆ. ಅವರಿಗೂ ಕೂಡ ದಾನದಲ್ಲಿ ಸಹಭಾಗಿಯಾಗಿ ಶಾಲೆಗೆ ಉದ್ಧಾರ ಮಾಡಬೇಕು. ಈಗ ನಮ್ಮ ಮುಖ್ಯಾಧ್ಯಾಪಕಿ ಸಾಕಮ್ಮ ಇದ್ದಾರಲ್ಲ, ಆ ಸಾಕಮ್ಮ ಹೆಸರಿನಲ್ಲಿ 2 ಥರ ಇದೆ. ಒಂದಂದ್ರೆ ಸಾಕಮ್ಮ ಅಂದರೆ ಸಾಕು, ತೃಪ್ತಿ ಆಯಿತು, ಮನಸ್ಸಿಗೆ ಸಮಾಧಾನ ಆಯಿತು, ಅದರ ಒಂದು ಗುಣ ಮಾಡಬೇಕು. ಆ ಥರ ಅವರಿಗೆ ಅನುಮೋದನೆ ಮಾಡಿ ನಿಮ್ಮ ಮಕ್ಕಳಿಗೆ ಶಾಲೆಯ ಶಿಕ್ಷಕ ಮುಖಾಂತರ ಅವರಿಗೆ ವಿದ್ಯಾದಾನ ಮಾಡ್ತಾರೆ. ಅದರ ಸಲುವಾಗಿ ಈ ಮುಖ್ಯಾಧ್ಯಾಪಕಿ ಅವರಿಗೆ 2 ಥರದ ರೋಲ್ ಇದೆ. ಒಂದು ಮ್ಯಾನೇಜ್ಮೆಂಟ್ ಸೈಡ್ನಲ್ಲಿ, ಆ ಮ್ಯಾನೇಜ್ಮೆಂಟ್ ಸೈಡ್ನಲ್ಲೂ ಅವರು ಹಾಗೆ ಅವರೆಲ್ಲ ಈ ದಿನ ನಮ್ಮ ಶಾಲೆಗೆ 2 ಕಂಪ್ಯೂಟರ್ ಅನ್ನ ನೀಡಿದಂತಹ ಶ್ರೀ ಗಂಗಾಧರ್ ಶಾನುಭೋಗ್ ಇವರನ್ನ ನಾವು ಪ್ರೀತಿ ಪೂರ್ವಕವಾಗಿ ಹೂವು ಪುಷ್ಪಾರ್ಚನೆ ಮೂಲಕ ನಮ್ಮ ಶಾಲೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾನು ಕಷ್ಟಪಟ್ಟ ದುಡಿದಿದ್ದು ಯಾಕೆ ಬೇರೆಯವರಿಗೆ ಕೊಡಬೇಕು ಅನ್ನುವ ಅಸಡ್ಡೆ ಮನೋಭಾವ ಇರುತ್ತದೆ. ಆದರೆ ಅವರೆಲ್ಲರಿಗಿಂತಲೂ ಭಿನ್ನವಾಗಿ ನಮ್ಮ ಶಾನುಭೋಗ್ ಹಾಗೆ ಅವರೆಲ್ಲ